ಓಂ ನಮೋ ಭಗವತೆ ವಾಚಸ್ಪತಯೇ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 16ನೇ ಶ್ಲೋಕದವರೆಗೆ ಸಾರಾಂಶ ನೋಡಿದ್ದೀವಿ. ಅದರಲ್ಲಿ 6 ಮತ್ತು 7ನೇ ಶ್ಲೋಕಗಳ ಮತ್ತು ಇತರ ಶ್ಲೋಕಗಳ ವಿಜಯಧ್ವಜರ ವ್ಯಾಖ್ಯಾನ, ಯಾದವಾರ್ಯರ ವ್ಯಾಖ್ಯಾನ, ಇನ್ನಿತರ ವ್ಯಾಖ್ಯಾನಗಳು, ಹಾಗೆ ಭಾಗವತ ತಾತ್ಪರ್ಯ ಅಲ್ಲಿದ್ದರೆ ಅದರ ವಿವರ, ಅವುಗಳನ್ನು ಇವತ್ತು ನಾವು ನೋಡಬೇಕು. ಒಟ್ಟು 11 ಶ್ಲೋಕಗಳು, 5ನೇ ಶ್ಲೋಕದಿಂದ 6ನೇ ಶ್ಲೋಕದಿಂದ ಆರಂಭಿಸಿ ಒಟ್ಟು 11 ಶ್ಲೋಕಗಳು. ಅದರಲ್ಲಿ ವಿದುರ ವನಕ್ಕೆ ಹೋಲಿಕೆ ಏನು ಕಾರಣ ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಯದಾ ಅಂತ ಶಬ್ದ ಇದೆ. ಅನೇಕ ಶ್ಲೋಕಗಳಲ್ಲಿ ಯದಾ ಅಂತ ಶಬ್ದ ಕೇಳಿ ಬರ್ತದೆ. ಆ ಯದಾ ಎಂಬ ಶಬ್ದಕ್ಕೆ ಯಾವಾಗ ಅಂತ ಅರ್ಥ ಇಟ್ಕೊಳ್ಳೋದು ಉಚಿತ ಅಲ್ಲ. ಅದು ಯಾಕೆ ಅಂತ ಮುಂದೆ ಹೇಳ್ತಾರೆ. ಯದಾ ಅಂದರೆ ಯಾವ ಕಾರಣದಿಂದ ಹೀಗಾಯಿತೋ ಹಾಗೆ ಅಂತ ಅದರ ತಾತ್ಪರ್ಯ. ಒಂದು ವೇಳೆ ಅಲ್ಲಿರುವಂಥ ಯದಾ ಅನ್ನೋ ಶಬ್ದಕ್ಕೆ ಕಾಲವಾಚಕ ಅಂತ ನಾವು ಅರ್ಥ ಇಟ್ಕೊಂಡ್ರೆ ಅವಾಗೇನಾಗ್ತದೆ? ಯಾವಾಗ ಈ ಲಾಕ್ಷಾ ಗೃಹದಲ್ಲಿ, ಅರಗಿನ ಅರಮನೆಯಲ್ಲಿ ಪಾಂಡವರ ದಾಹವನ್ನು ಈ ಧೃತರಾಷ್ಟ್ರ ಮಾಡಿಸಿದನೋ ಅದೇ ಕಾಲದಲ್ಲಿ ಈ ಮುಂದಿನ ಘಟನೆಗಳು ನಡೆದವು ಅಂತ ಹೇಳಬೇಕಾಗ್ತದೆ. ಮುಂದೆ ಹೇಳಲ್ಪಟ್ಟದ್ದು ದ್ರೌಪದಿಯ ಕೇಶಕ್ಕೆ ದುಷ್ಟರು ದುರುಳರು ಕೈ ಹಾಕಿದ್ದು, ಸಂಧಾನಕ್ಕೆ ಬಂದ ಕೃಷ್ಣನ ಮಾತನ್ನ ಕೇಳದೇ ಇದ್ದದ್ದು, ವಿದುರನನ್ನ ಕೌರವರು ಅವಮಾನಿಸಿದ್ದು ಅಂತ ಹೀಗೆ ಅರ್ಥ ಆಗ್ತದೆ. ಅದು ಹೊಂದೋದಿಲ್ಲ. ಅರಗಿನ ಅರಮನೆಯಲ್ಲಿ ಪಾಂಡವರನ್ನು ಸುಡಿಸುವ ಪ್ರಯತ್ನ ಮಾಡಿದ್ದ ಕಾಲವೇ ಬೇರೆ, ಮತ್ತೆ ದ್ರೌಪದಿಯ ಕೇಶಪಾಶಕ್ಕೆ ದುರ್ಯೋಧನ ಕೈ ಹಾಕಿದ ಕಾಲವೇ ಬೇರೆ. ಅಂತೂ ವಿದುರ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋದ ಪ್ರಸಂಗ ಏನಿದೆ ಅದಕ್ಕೂ ಈ ಉಳಿದ ಕಾಲಗಳಿಗೂ ಹೊಂದಾಣಿಕೆ ಆಗೋದಿಲ್ಲ. 10-15 ವರ್ಷದ ವಿಭಿನ್ನ ಕಾಲದಲ್ಲಿ ಅವೆಲ್ಲ ನಡೆದದ್ದು. ಆದ್ದರಿಂದ ಅದಕ್ಕೆ ಯಾವುದಕ್ಕೂ ಕೂಡ ಯದಾ ಅಂದರೆ ಯಾವಾಗ ಅಂತ ಅರ್ಥ ಮಾಡಬಾರದು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಯದಾ ದದಾಹ ತದಾ ಕೇಶಾಭಿಮರ್ಶಃ ಪ್ರಾಪ್ತಃ ಇತಿ ಯದಾ ಶಬ್ದೋ ಹೇತ್ವರ್ಥಃ. ಭಾಗವತ ತಾತ್ಪರ್ಯದಲ್ಲಿ ಯದಾ ದದಾಹ, ಅದಾದ್ಮೇಲೆ ಒಂದು ದಂಡ, ಯದಾ ಕೇಶಾಭಿಮರ್ಶಃ ಪ್ರಾಪ್ತಃ ಇತಿ ಯದಾ ಶಬ್ದೋ ಹೇತ್ವರ್ಥೆ ಅಂತ ಹೀಗೆ ಕೆಲವು ಕಡೆ ಮುದ್ರಣ ಇದೆ. ಕೆ.ಟಿ. ಪಾಂಡುರಂಗಾಚಾರ್ಯರು ಮುದ್ರಿಸಿದ ಭಾಗವತದಲ್ಲಿ ಹೀಗಿದೆ. ಯದಾ ದದಾಹ ಅಂತ ಒಂದು, ಯದಾ ಕೇಶಾಭಿಮರ್ಶಃ ಪ್ರಾಪ್ತಃ ಅಂತ ಇನ್ನೊಂದು. ಪುರಾಣಿಕಾಚಾರ್ಯರು ಅನುವಾದಿಸಿರುವ ಭಾಗವತ ತಾತ್ಪರ್ಯದಲ್ಲಿ ಯದಾ ದದಾಹ ತದಾ ಕೇಶಾಭಿಮರ್ಶಃ ಪ್ರಾಪ್ತಃ ಅಂತ ಇಷ್ಟು ಮಾತ್ರ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ಸಂಪಾದಿಸಿರುವ ಸರ್ವಮೂಲದಲ್ಲಿ ಭಾಗವತ ತಾತ್ಪರ್ಯದಲ್ಲೂ ಕೂಡ ಯದಾ ದದಾಹ ತದಾ ಕೇಶಾಭಿಮರ್ಶಃ ಪ್ರಾಪ್ತಃ ಅಂತ ಹೀಗೆ ಪಾಠ ಕಾಣಿಸ್ತದೆ. ಇದರ ಬಗ್ಗೆ ಗೋವಿಂದಾಚಾರ್ಯರು ತಮ್ಮ ಅಡ್ಡಿ ಟಿಪ್ಪಣಿಯಲ್ಲಿ ಆ ಎರಡು ಬೇರೆ ಬೇರೆ ಪಾಠಗಳಿರುವುದನ್ನು ಗಮನಿಸಿ ಅದರಲ್ಲಿ ಯಾವ ಪಾಠ ಉತ್ತಮ ಅಂತನ್ನೋದನ್ನು ಹೇಳಿದ್ದಾರೆ. ಅದನ್ನು ನಾವು ಮುಂದೆ ನೋಡೋಣ. ಈಗ ಸದ್ಯ ಯದಾ ಎಂಬ ಶಬ್ದಕ್ಕೆ ಯಾವಾಗ, ವೆನ್ ಅಂತ ಅರ್ಥ ಅಲ್ಲ, ಕಾಲವಾಚಕ ಶಬ್ದ ಅಲ್ಲ ಅದು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. 6 ಮತ್ತು 7ನೇ ಶ್ಲೋಕಗಳಲ್ಲಿ ಯದಾ ಅಂತಿದೆಯಲ್ಲ ಅದಕ್ಕೆ ಕಾರಣ ಅಂತ ಅರ್ಥ. ಏನು ಕಾರಣ? ಅದು ಲಾಕ್ಷಾಗೃಹದಲ್ಲಿ ಪಾಂಡವರನ್ನ ಸುಟ್ಟು ಹಾಕುವ ಪ್ರಯತ್ನಕ್ಕೆ ದುರ್ಯೋಧನ ಧೃತರಾಷ್ಟ್ರ ಮೌನ ಸಮ್ಮತಿಯನ್ನು ಕೊಟ್ಟದ್ರಿಂದ, ಅರ್ಥಾತ್ ತಾನೇ ಸುಡಿಸಿದ್ದರಿಂದ, ಮತ್ತೆ ದುರುಳರಾದ ದುಶಾಸನಾದಿಗಳು ದ್ರೌಪದಿಯ ಕೇಶಪಾಶಕ್ಕೆ ಕೈ ಹಾಕಿದಾಗ ತಡೆಯದಿದ್ದುದರಿಂದ, ಇವೆರಡು ಕಾರಣಗಳು.
ಈ ಕಾರಣದಿಂದ ವಿದುರ ಹಸ್ತಿನಾವತಿಯನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೋದ. ಇದು 6 ಮತ್ತು 7ನೇ ಶ್ಲೋಕಗಳಲ್ಲಿ ಇರೋದು. ಮುಂದಿನ ಕೆಲವು ಶ್ಲೋಕಗಳಲ್ಲೂ ಮತ್ತೆ ಹೀಗೆ ಕೆಲವು ಕಾರಣಗಳನ್ನು ಹೇಳ್ತಾರೆ. ಆ ಎಲ್ಲ ಕಾರಣಗಳಿಂದ ಬೇಸತ್ತ ವಿದುರ ಅಲ್ಲಿಂದ ತೀರ್ಥಯಾತ್ರೆಗೆ ಹೊರಟೋದ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತು ಮುಂದಿನ ಒಂದು ಶ್ಲೋಕದಲ್ಲಿ ನ ಯಾಚಿತೋ ಅದಾತ್ ಸಮಯೇನ ದಾಯಂ ತಮೋಜುಷಾಣೋ ಯದಜಾತ ಶತ್ರೋಹ. ಯುಧಿಷ್ಠಿರ ನಮ್ಮ ರಾಜ್ಯವನ್ನು ನಮಗೆ ಮರಳಿ ಕೊಡಿರಿ ಅಂತ ಕೇಳಿದಾಗ ದುರ್ಯೋಧನ ಕೊಡಲಿಲ್ಲ. ಕೊಡದೇ ಇದ್ದಿದ್ದರಿಂದ ಕುಪಿತನಾದ ಬೇಸತ್ತ ಈ ವಿದುರ ತೀರ್ಥಯಾತ್ರೆಗೆ ಹೊರಟ ಅಂತ ಮುಂದಿನ ಅನೇಕ ಶ್ಲೋಕಗಳಿಗೆಲ್ಲ ಹೀಗೆ ಅರ್ಥ. ಆದರೆ ಈ ಬೇರೆ ವ್ಯಾಖ್ಯಾನಕಾರರೆಲ್ಲ ಅದನ್ನು ಯಾವಾಗ ಕೊಡಲಿಲ್ವೋ ಅಂತಲೇ ಹಾಗೆ ಅರ್ಥ ಮಾಡಿಕೊಂಡು ಮುಂದುವರಿಸಿದ್ದಾರೆ. ಕಾಲವಾಚಕ ಅಂತಲೇ ಅವರು ಗಟ್ಟಿಯಾಗಿ ಹಿಡಿದಿದ್ದಾರೆ ಅದನ್ನು. ವಸ್ತುತಃ ಶ್ರೀಧರರ ವ್ಯಾಖ್ಯಾನದಲ್ಲಿ ತ್ಯಾಗ ಅನರ್ಹಸ್ಯಾಪಿ ಗೃಹಸ್ಯ ತ್ಯಾಗಹೇತುತ್ವೇನ ಕೌರವಾಪರಾಧಾನಾಹ ಅಂತ ಮಾತಿದೆ. ತಾನು ವಾಸವಾಗಿದ್ದ ಮನೆಯನ್ನು ಯಾಕೆ ಬಿಟ್ಟು ಹೋದ? ಸಂಪದ್ಭರಿತವಾದ ಮನೆ, ಬಂಧುಗಳಿಂದ ಕೂಡಿದ ಸಾಮ್ರಾಜ್ಯ, ಅಣ್ಣನಾದ ಧೃತರಾಷ್ಟ್ರ, ಇವರನ್ನೆಲ್ಲ ಯಾಕೆ ಬಿಟ್ಟು ಹೋದ ಅನ್ನೋದಕ್ಕೆ ಆ ಬಿಟ್ಟು ಹೋಗ್ಲಿಕ್ಕೆ ಏನು ಕಾರಣ ಅಂದರೆ ಕೌರವರು ಮಾಡಿದ ಅಪರಾಧಗಳೇ ಕಾರಣ. ಧೃತರಾಷ್ಟ್ರ ಅದಕ್ಕೆ ಮೌನ ಸಮ್ಮತಿಯನ್ನು ತೋರಿಸಿದ್ದೇ ಕಾರಣ ಅಂತ ಶ್ರೀಧರರು ಬರೆದಿದ್ದಾರೆ. ಆದರೆ ಯದಾ ಅನ್ನೋದು ಮಾತ್ರ ಕಾಲವಾಚಕ ಅಲ್ಲ, ಅದು ಹೇತುವಾಚಕ ಅನ್ನೋದನ್ನು ಅವರು ಗಮನಿಸಲಿಲ್ಲ. ಅದನ್ನು ಆಚಾರ್ಯರು ಒಂದು ಕೋಶವನ್ನು ಕೊಟ್ಟು ಹೇಳಿದ್ದಾರೆ. ಅದು ಆಚಾರ್ಯರ ವ್ಯಾಖ್ಯಾನದ ಒಂದು ವೈಶಿಷ್ಟ್ಯ. ಅಭಿಧಾನ ಅನ್ನೋ ಕೋಶವನ್ನು ಹೇಳ್ತಾರೆ ಆಚಾರ್ಯರು. ಯದಾ ತದಾ ಇತಿ ಹೇತ್ವರ್ಥೆ ಕಾಲಾರ್ಥೇಪಿ ಚ ಭಣ್ಯತೆ. ಯದಾ ಮತ್ತು ತದಾ ಇವೆರಡು ಶಬ್ದಗಳಿಗೆ ಕಾಲವಾಚಕತ್ವ ಇಲ್ಲ ಅಂತಲ್ಲ, ಯಾವಾಗ ಆವಾಗ ಅನ್ನೋ ಕಾಲವಾಚಕತ್ವ ಇದೆ, ಹಾಗೇನೆ ಅದಕ್ಕೆ ಹೇತುವಾಚಕತ್ವನೂ ಇದೆ ಅಂತ ಅಭಿಧಾನವನ್ನು ಅವರು ಉದ್ಧರಿಸ್ತಾರೆ. ಆದ್ದರಿಂದ ನಾವಿಲ್ಲಿ ಹೇತ್ವರ್ಥಕ ಅನ್ನೋದನ್ನ ಇಟ್ಕೊಳ್ಬೇಕು. ಕನ್ನಡದಲ್ಲಿನ ಮತ್ತು ಇಂಗ್ಲಿಷಿನ ವೆನ್ ಅನ್ನುವುದಕ್ಕೂ ಕೂಡ ಕೆಲವು ಕಡೆ ಕಾರಣ ಅನ್ನೋ ಅರ್ಥ ಬರ್ತದೆ ಅಂತ ನನಗೆ ಒಂದು ಅನಿಸಿತು. ಕನ್ನಡದ ಅನೇಕ ಪ್ರಯೋಗಗಳನ್ನು ನಾನು ಹಾಗೆ ನನ್ನ ನೆನಪಿನಿಂದ ಹೋಲಿಸಿ ನೋಡಿದೆ. ಅಲ್ಲೆಲ್ಲ ಕಾಲವಾಚಕನೂ ಆಗಬಹುದು, ಹೇತುವಾಚಕನೂ ಆಗಬಹುದು ಅಂತ ಗೊತ್ತಾಯಿತು. ಆದರೆ ನಮ್ಮ ಕನ್ನಡದ ಕೋಶಗಳಲ್ಲಿ ಅದಕ್ಕೆ ಸರಿಯಾದ ವಿವರಗಳು ಕಾಣಿಸೋದಿಲ್ಲ. ಆದರೆ ಕನ್ನಡ ಕೋಶಗಳಲ್ಲಿ ಅದು ಕಾಣದೆ ಹೋದರೂ ಕೂಡ ಇಂಗ್ಲಿಷ್ ಕೋಶಗಳಲ್ಲಿ ನನಗೆ ವೆನ್ ಅನ್ನುವುದಕ್ಕೆ ಒಂದು ಕಾರಣ ಅನ್ನೋ ಅರ್ಥ ತಿಳಿದು ಬಂತು. ಆಗ ಒಂದಿಷ್ಟು ಸಮಾಧಾನ ಆಯಿತು. ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ಗಳನ್ನು ಕೆಲವು ಕಡೆ ಹೋಲಿಸಿ ನೋಡುವುದು ನಂದೊಂದು ಅಭ್ಯಾಸ. ವೆನ್ ಅನ್ನುವುದು ಇಂಗ್ಲಿಷ್ನಲ್ಲಿ ಅದೊಂದು ಅಡ್ವರ್ಬ್, ಅದು ನಮ್ಗೆ ಗೊತ್ತಿದೆ. ಇಂಟ್ರಾಗೇಟಿವ್, ಯಾವಾಗ ಅಂತ ಪ್ರಶ್ನೆ ಕೇಳುವ ಒಂದು ವಾಕ್ಯ ಅದು. ಅದನ್ನು ಕಾಂಜಂಕ್ಷನ್ ಅಂತ ಮತ್ತೊಂದು ಕಡೆ ವಿವರಿಸಿದ್ದಾರೆ ಅದೇ ಕೋಶಗಳಲ್ಲಿ. ಆ ಕಾಂಜಂಕ್ಷನ್ ಅಂತ ಹೇಳುವಾಗ ಮತ್ತೆ ಕೆಲವು ಅರ್ಥಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಅರ್ಥ ಸಿನ್ಸ್ ಅಂತ, 4ನೇ ಅರ್ಥ ಸಿನ್ಸ್ ಅಂತ. ಆ ಕಾರಣದಿಂದ ಗಿವನ್ ದ ಫ್ಯಾಕ್ಟ್ ದಟ್, ಕಾನ್ಸಿಡರಿಂಗ್ ದಟ್ ಅಂತ ಹೀಗೆ ಅರ್ಥಗಳನ್ನು ಹೇಳಿದ್ದಾರೆ. ಅದರಂತೆ ಸಂಸ್ಕೃತದಲ್ಲೂ ಆಗಬಹುದು. ಐ ಡೋಂಟ್ ಸಿ ದ ಪಾಯಿಂಟ್ ಆಫ್ ಪುಟಿಂಗ್ ಅಪ್ Christmas decorations when I am the only person who is going to see them. ಇದೊಂದು ಮಾತು. ಅದೊಂದು ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಟ್ರೀಗಳನ್ನು ಇಡುತ್ತಿದ್ದಾರೆ, ಅಲಂಕಾರ ಮಾಡ್ತಿದ್ದಾರೆ. ಪ್ರಾಯ ಆ ಮನೆಯಲ್ಲಿರುವ ವ್ಯಕ್ತಿಗಳು ಹೀಗೆ ಮಾತಾಡ್ತಿದ್ದಾರೆ. ಇದನ್ನು ನೋಡುವವರು ಬೇರೆ ಯಾರೂ ಇಲ್ಲ, ನಾನೊಬ್ಬನೇ ನೋಡುವವನು. ಆದ್ದರಿಂದ ಇದನ್ನು ಬಹಳಷ್ಟು ಅಲಂಕರಿಸುವುದರಲ್ಲಿ ಹೆಚ್ಚಿನ ಮಹತ್ವ ಏನೂ ಇಲ್ಲ. ವೆನ್ ಐ ಆಮ್ ದ ಓನ್ಲಿ ಪರ್ಸನ್, ನಾನಿಲ್ಲಿ ಅದನ್ನು ನೋಡುವವನು ಒಬ್ಬನೇ. ಆದ್ದರಿಂದ ಅದನ್ನು ಅಲಂಕರಿಸುವುದು ಶ್ರಮ ತಗೊಳ್ಳೋದು ಅಗತ್ಯ ಇಲ್ಲ. ಬೇರೆ ಯಾರೂ ಇಲ್ಲಿ ಬರುವವರಿಲ್ಲ. ವೆನ್ ಅಂತ ಪ್ರಯೋಗ ಮಾಡಿದ್ದಾರೆ, ಅದನ್ನು ಗಮನಿಸಬೇಕು. ಸಿನ್ಸ್, ಕನ್ಸಿಡರಿಂಗ್ ದ ಪಾಯಿಂಟ್, ದಿಸ್ ಈಸ್ ದ ಪಾಯಿಂಟ್, ಗಿವನ್ ದ ಫ್ಯಾಕ್ಟ್
ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಅವ್ಯಯನಾಮ ಅನೇಕಾರ್ಥತ್ವಾದ ಅಂತ ನಾವು ಕೇಳ್ತಿರ್ತೇವೆ. ಅದನ್ನ ಹೀಗೆ ಸಂಸ್ಕೃತದಲ್ಲಿ ಬಹಳಷ್ಟು, ಅದರಲ್ಲೂ ಪ್ರಾಚೀನ ಸಂಸ್ಕೃತದಲ್ಲಿ ನಾವೀಗ ಎಷ್ಟನ್ನು ಕಳ್ಕೊಂಡಿದ್ದೇವೆ. ಯದಾ ಅನ್ನೋ ಶಬ್ದಕ್ಕೆ ಕಾಲ ಅನ್ನೋ ಅರ್ಥವೂ ಇದೆ, ಹೇತು ಅನ್ನೋ ಅರ್ಥವೂ ಇದೆ ಅನ್ನೋದನ್ನು ಆಚಾರ್ಯ ತೋರಿಸಿದ್ದಾರೆ. ಇಂಗ್ಲಿಷ್ ಕೋಶಗಳಲ್ಲಿ ಕೂಡ ಅದು ಕಾಣ್ತದೆ, ಕನ್ನಡ ಕೋಶದಲ್ಲಿ ನನಗೆ ಕಾಣಲಿಲ್ಲ. ನಿಮಗೆ ಯಾರಿಗಾರು ಅದು ಕಂಡ್ರೆ ಹೇಳ್ಬೋದು. ಅದನ್ನು ಇವತ್ತು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಭಾಗವತ ತಾತ್ಪರ್ಯದ ಪಾಠಾಂತರದ ಬಗ್ಗೆ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.